Hello students, welcome back to our favorite channel Physics Wala. ನಾವು ಇವತ್ತಿನ ಸ್ಟ್ರಾಟಜಿ ವಿಡಿಯೋ ಅಲ್ಲಿ ನಿಮಗೆ ಒಂದು ಹೊಸ ಇನ್ಫಾರ್ಮೇಷನ್ ಏನಂದ್ರೆ is NCERT sufficient for KCET Maths? ನಾವಿವತ್ತು ಮ್ಯಾಥ್ಸ್ ಬಗ್ಗೆ ಮಾತ್ರ ಮಾತಾಡೋಣ, ಮ್ಯಾಥ್ಸ್ ಸಬ್ಜೆಕ್ಟ್ ಬಗ್ಗೆ. ಸೊ NCERT ನೀವು ಓದ್ತಿರಲ್ವಾ, ಅದು ಅಷ್ಟಕ್ಕೆ ಸಾಕಾಗತ್ತಾ? ಅದನ್ನ ಕಂಪ್ಲೀಟಾಗಿ ಓದಿದ್ರೆ ಸಾಕಾ ಅಥವಾ ಇನ್ನೂ ಜಾಸ್ತಿ ರೆಫರ್ ಮಾಡಬೇಕಾ? ತುಂಬ ಡೌಟ್ಸ್ ಇರುತ್ತೆ ನಿಮ್ಮ ಹತ್ರ. ಸ್ಟೂಡೆಂಟ್ ಟು ಸ್ಟೂಡೆಂಟ್ ಡಿಫರ್ ಆಗುತ್ತೆ ಅಷ್ಟೇ ಡೌಟ್, ಬಟ್ ಕಾಮನ್ ಡೌಟ್ ಇದೆ. NCERT ಸಾಕಾ ಅಥವಾ ಇನ್ನೂ ಏನಾದರೂ ಓದಬೇಕಾ ಅನ್ನೋ ದೊಡ್ಡ ಡೌಟ್ ಇದೆ ನಿಮಗೆ. ಸೊ ಆ ಡೌಟ್ನ ನಾವು ಇವತ್ತಿನ ವಿಡಿಯೋ ಅಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋಣ, ಓಕೆನಾ? ನೋಡಿ, ಸಾರಿ, ಯಾ, ಫಸ್ಟ್ ಥಿಂಗ್, NCERT ಟೆಕ್ಸ್ಟ್ ಬುಕ್ನ ರೆಫರ್ ಮಾಡೋದಕ್ಕೂ ಮುಂಚೆ, ಮೀನ್ಸ್ ಅದು ಸಾಕಾ ಅಥವಾ ಇನ್ನೇನಾದರೂ ರೆಫರ್ ಮಾಡಬೇಕಾ ಅನ್ನೋ ಡೌಟ್ಸ್ ಇರೋದಕ್ಕೂ ಮುಂಚೆ ಇಲ್ಲಿ ನಮಗೆ 2 ಕ್ಯಾಟಗರೀಸ್ ಬರುತ್ತೆ ಸ್ಟೂಡೆಂಟ್ಸಲ್ಲಿ. ಹೇಗೆ ಗೊತ್ತಾ? ಈಗ ಒಂದು ಸ್ಟೂಡೆಂಟ್ ಇರುತ್ತೆ, ನಾವು NCERT ಓದಬೇಕಂದ್ರೆ ಕಂಪ್ಲೀಟಾಗಿ ಓದಿರುತ್ತೆ. ಅಂದರೆ ಅದರಲ್ಲಿ ಲೈಕ್ ಯಾವುದಾದ್ರೂ ಡೌಟ್ಸ್ ಇರ್ಬೋದು, ಅಂದರೆ ಯಾವುದಾದ್ರೂ ಪ್ರಾಬ್ಲಮ್ಸ್ ಇರ್ಬೋದು. ನೀವು ಜನರಲಾಗಿ ತೊಗೊಳ್ಳೋಣ, ಪ್ರಾಬ್ಲಮ್ ಅಂತ ಬೇಡ, ಕಂಪ್ಲೀಟಾಗಿ ಪಿನ್ ಟು ಪಿನ್ ಓದೋದಕ್ಕೆ ಬರುತ್ತೆ ಅವರಿಗೆ. ಸೊ ಓದೋದಕ್ಕೆಲ್ಲ ಅದನ್ನು ಅರ್ಥ ಸಹ ಮಾಡ್ಕೊಂಡಿರ್ತಾರೆ, ಪ್ರಾಬ್ಲಮ್ಸ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ಎಲ್ಲ ಗೊತ್ತಿರುತ್ತೆ. ಆ ಕ್ಯಾಟಗರಿ ಸ್ಟೂಡೆಂಟ್ಸ್ ಒಬ್ರು ಇರ್ತಾರೆ ಇಲ್ಲಿ, ಇನ್ನೂ ಒಬ್ಬೊಬ್ರು ಇರ್ತಾರೆ, ನಾನು ಎಲ್ಲರ ಬಗ್ಗೆ ಅಲ್ಲ ಸ್ವಲ್ಪ ಬಟ್ ಈ ಥರ ಇದ್ದೇ ಇರ್ತಾರೆ. ಫಸ್ಟ್ ಚಾಪ್ಟರ್ ತೊಗೋತೀರಾ, ನಾನು ಮ್ಯಾಥ್ಸ್ ಹೇಳ್ತಾ ಇದ್ದೀನಲ್ಲ, ಸೊ ಸಬ್ಜೆಕ್ಟ್ ವೈಸ್ ತೊಗೋಣ, ನಾವು ಚಾಪ್ಟರ್ ವೈಸ್ ತೊಗೊಳ್ಳೋಣ. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಇದೆ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಸ್ಟ್ರೇಟ್ ಲೈನ್ಸ್, ಕೋನಿಕ್ ಸೆಕ್ಷನ್ಸ್, ಈ ಥರ ತುಂಬ ಚಾಪ್ಟರ್ಸ್ ಇದೆ. ಫಸ್ಟ್ ಇಯರ್ದು ಹೇಳ್ತಾ ಇದ್ದೀನಿ ನಾನು, ಸಪೋಸ್ ಜನರಲ್ ಆಗಿ. ಸೊ ಸೆಟ್ಸ್, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ ಓದಿರ್ತೀರಾ, ಎಲ್ಲ ಓದಿರ್ತೀರಾ, ಯಾವುದೋ ಒಂದೇ ಒಂದು ಕ್ವೆಶನ್ ಬರಲ್ಲ. ಒಂದು ಕ್ವೆಶನ್ ಬಗ್ಗೆ ನಾನು ಹೇಳ್ತಾ ಇರೋದಷ್ಟೇ ಸೆಟ್ಸ್ ಮತ್ತು ರಿಲೇಷನ್ಸ್ ಫಂಕ್ಷನ್ಸಲ್ಲಿ. ಅದೇ ಕೋನಿಕ್ ಸೆಕ್ಷನ್ಸ್ ಓದ್ತಾ ಇರ್ತೀರಾ, ಅದರಲ್ಲೂ ಯಾವುದೋ ಒಂದು ಟಾಪಿಕ್ ಬರಲ್ಲ ನಿಮಗೆ ಅಂದ್ಕೊಳ್ಳಿ, ಬರಲ್ಲ ಅಂತ ಹೇಳಿಬಿಟ್ಟು. ಸೊ ಆ ಕ್ಯಾಟಗರಿ ಆಫ್ ಸ್ಟೂಡೆಂಟ್ಸ್ ಒಬ್ಬರು ಇರ್ತಾರೆ ಇಲ್ಲಿ, ಡೆಫಿನೆಟ್ ಆಗಿರ್ತಾರಲ್ಲ. ಸೊ ಒಂದು ಮರ್ತೋಗ್ಬೇಡಿ ನೀವು ಇನ್ ಕೇಸ್ ಈ ಚಾಪ್ಟರ್ ನನಗೊಂದು ಬರಲ್ಲ, ನೆಕ್ಸ್ಟ್ ಚಾಪ್ಟ್ರಲ್ಲಿ ನನಗೊಂದು ಬರಲ್ಲ, ಇದೇ ಥರ ಪ್ರತಿ ಚಾಪ್ಟ್ರಲ್ಲೂ ಸಹ ನಂಗೆ ಈ ಟಾಪಿಕ್ ಬರ್ತಾ ಇಲ್ಲ, ಓಕೆ ಈ ಟಾಪಿಕನ್ನು ಬಿಟ್ಬಿಡೋಣ, ಬೇರೆ ಎಲ್ಲ ಚೆನ್ನಾಗಿ ಓದಿದ್ದೀನಲ್ಲ ನಾನು ಅಂತ ನೀವು ಅನ್ಕೋಬೋದು. ಬಟ್ ಅದೇ ಒಂದು ದೊಡ್ಡ ಮೈನಸ್ ಇಲ್ಲಿ ನಿಮಗೆ. ಸೊ ಇದು ಎಲ್ಲ ಓದಿರ್ತಾರೆ. ಸೊ ಯಾರಾದರೂ ಆಗಿರಲಿ ಸ್ಟೂಡೆಂಟ್ಸ್ ಅನ್ನೋದು, ಇವರಾದರೂ ಆಗಿರ್ಬೋದು, ಈ ಕ್ಯಾಟಗರಿ ಆಫ್ ಸ್ಟೂಡೆಂಟ್ಸ್ ಆದರೂ ಆಗಿರ್ಬೋದು, NCERT ಅನ್ನೋದು ದ ಬೆಸ್ಟ್ ಬುಕ್ ಎವರ್ ಅಂತ ಹೇಳ್ಬೋದು ನಾನು. ಯಾಕಂದರೆ ನೆಕ್ಸ್ಟ್ ನಾವು ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಯಾಕೆ NCERT ಅನ್ನೋದು ತುಂಬ ಬೆಸ್ಟ್ ಅಂತ ಹೇಳ್ಬೋದು ಅಂತ. ಸೊ ಬೆಸ್ಟ್ ಬುಕ್ಸ್ ಅಂತ ನೀವು ಎಲ್ಲಾದರೂ ಸರ್ಚ್ ಮಾಡಿ, ನೀವು ಯಾರನ್ನಾದರೂ ಕೇಳಿ, ಇನ್ ಕೇಸ್ ಕೇಳಿದ್ರೆ ಫಸ್ಟ್ ಬಾಯಲ್ಲಿ ಬರೋದು NCERT. ನೀವು ನೀಟ್ಗೆ ಕೇಳಿರ್ಬೋದು, ನೀವು ಬಯಾಲಜಿ ಎಕ್ಸಾಂಪಲ್ ಹೇಳಿರ್ಬೋದು. ಸೊ NCERT ಲೈನ್ ಟು ಲೈನ್ ಓದಬೇಕು ಅಂತಾರೆ, ಬಾಕ್ಸಲ್ಲಿರೋದು ಎಲ್ಲ ಓದಬೇಕಂತಾರೆ. ಅದೇ ಥರ NCERT ಅನ್ನೋದು ಹೇಳಿರೋ ಫಸ್ಟ್ ಟಾಪ್ ಮೋಸ್ಟ್ ಬುಕ್ ಕ್ಯಾಟಗರಿಗೆ ಬರುತ್ತೆ ನಮಗೆ. ಸೊ ಈ NCERT ಅನ್ನೋದು ಯಾವ ಥರ ಡಿಫರ್ ಆಗಿದೆ, ನಾವು ಏನೇನು ಓದಬೇಕು ಅಂತ ಸಹ ನೋಡೋಣ. NCERT ಸಾಕಂದರೆ ಎಷ್ಟು ಓದಬೇಕು, ಇಲ್ಲ NCERT ಬೇಡ ನಮ್ಗೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಬೇಕಂದರೆ ಯಾವ್ದು ಓದಬೇಕು ಅಂತಲೂ ನೋಡೋಣ ಈ ವಿಡಿಯೋಲ್ಲಿ. NCERT ನೋಡಿ, ಯಾವುದಾದ್ರೂ ಆಗಿರ್ಬೋದು NCERT ಬುಕ್ಸ್. ಲೈಕ್ ಇದು ನಮಗೆ ಒಂದು ಭಗವದ್ಗೀತಾ ಥರ, ನಿಮಗೆ ಗೊತ್ತಲ್ವಾ, ಭಗವದ್ಗೀತಾ ಅನ್ನೋದು ಒಂದು ನೈಸ್ ಬುಕ್ ಅದು ನಮಗೆ. ಸೊ ಭಗವದ್ಗೀತಾ ಥರ ಲೈಕ್ ಒಂದು ಸ್ಟ್ರಾಂಗ್ ಬುಕ್ ಇದು. ಏನಾದರೂ ಆಗಲಿ ಇನ್ಫಾರ್ಮೇಷನ್ ಅನ್ನೋದು ಅದರಲ್ಲೇ ಇರುತ್ತೆ. ಸೊ ನೆಕ್ಸ್ಟ್ ಇದು ಬೇಸ್ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ನಿಮಗೆ ಮನೆ ಕಟ್ಟಬೇಕು, ಮನೆ ಕಟ್ಟೋಕ್ಕೆ ಪಿಲ್ಲರ್ಸ್ ಮತ್ತು ಪಾಯ ಅಂತ ಹೇಳ್ತಾರೆ. ಅದು ಎಷ್ಟು ಸ್ಟ್ರಾಂಗ್ ಆಗಿರಬೇಕೋ, ಅದು ಸ್ಟ್ರಾಂಗ್ ಆಗಿದ್ರೇ ಮನೆ ಸ್ಟ್ರಾಂಗ್ ಆಗಿರುತ್ತೆ. ಹಾಗೆ ಈ NCERT ಅನ್ನೋದು ಬೇಸಿಕ್ ಅಂದರೆ ಒಂದು ರೆಫರೆನ್ಸ್ ಬುಕ್. ಇದು ನಮಗೆ ಒಂದು ಸ್ಟ್ರಾಂಗೆಸ್ಟ್ ಸೋರ್ಸ್ ಅದು ನಮಗೆ ಯಾವತ್ತೇ ಆಗಲಿ. ಈ NCERT ಇಲ್ಲದೆ ನೀವು ಬೇರೆ ಏನಾದರೂ ನಾನು ಓದ್ತೀನಿ ಅಂದರೆ ಅದು ಆಗೋದಿಲ್ಲ. ಸೊ NCERT ಒಂದು ಬೇಸ್ ನಮಗೆ. ಸೊ ಇದನ್ನು ರೆಫರೆನ್ಸ್ ಥರನೂ ಯೂಸ್ ಮಾಡ್ಕೋಬೋದು. ಈ ರೆಫರೆನ್ಸ್ ಅನ್ನೋದು ಯಾವ ಮಕ್ಳು ಯೂಸ್ ಮಾಡ್ಬೋದು, ನಾನು ನಿಮಗೆ ಹೇಳಿದೆ. NCERT ಅಲ್ಲಿ ಎಲ್ಲ ಕಂಪ್ಲೀಟಾಗಿ ನಾವು ಓದಿರ್ತೀವಿ, ಮ್ಯಾಮ್ ನಮಗಿನ್ನೂ ಎಕ್ಸ್ಟ್ರಾ ಬೇಕು, ಕಂಪ್ಲೀಟಾಗಿ ಓದಿರೋದಲ್ಲ, ಅದನ್ನ ಅರ್ಥನೂ ಮಾಡ್ಕೊಂಡಿರ್ಬೇಕು, ಅದನ್ನು ಪ್ರಾಬ್ಲಮ್ಸ್ ಹೇಗೆ ಅಪ್ಲೈ ಮಾಡಬೇಕು ಅಂತಲೂ ಬಂದಿರಬೇಕು. ಅಂಥ ಸ್ಟೂಡೆಂಟ್ಸ್ ಅದನ್ನು ರೆಫರೆನ್ಸ್ ಬುಕ್ ಆಗಿ ಇಟ್ಕೊಂಡು ಬೇರೆ ಬುಕ್ಸ್ನ ರೆಫರ್ ಮಾಡಬೇಕು. ಅಂದರೆ ಬಟ್ ರೆಫರೆನ್ಸ್ ಬುಕ್ ಯಾವುದು? NCERTನೇ. ಸೊ ಇದರಲ್ಲೇ ನಮಗೆ ಗೊತ್ತಾಗ್ತಾ ಇದೆ NCERT ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಬುಕ್ ಅಂತ ಅಲ್ವಾ.
ಈಚ್ ಆ್ಯಂಡ್ ಎವ್ರಿ ಲೈನ್ ಈಸ್ ಇಂಪಾರ್ಟೆಂಟ್, ಮಸ್ಟ್ ಆ್ಯಂಡ್ ಶುಡ್ ಇದು. ಯಾಕಂದರೆ ಈ NCERT ಟೆಕ್ಸ್ಟ್ ಬುಕ್ಕಲ್ಲಿ ನೀವು ನೋಡ್ಬೋದು ಒಂದೊಂದು ವರ್ಡಿಂಗ್ಸ್, ಒಂದೊಂದು ಸೆಂಟೆನ್ಸ್ ಬಂದು ಸ್ಟ್ಯಾಂಡರ್ಡ್ ಆಗಿರುತ್ತೆ. ಲೈಕ್ ಒಂದು ಲೈನ್ ಕೊಟ್ಟಿರ್ತಾರೆ ಯಾವುದಾದ್ರೂ, ಅದರಲ್ಲಿ ಒಳಾರ್ಥ ಜಾಸ್ತಿ ಇರುತ್ತೆ, ಮೀನ್ಸ್ ಇನ್ನರ್ ಮೀನಿಂಗ್ ಅನ್ನೋದು ಜಾಸ್ತಿ ಇರುತ್ತೆ ಅದರಲ್ಲಿ. ನೀವು ಜಸ್ಟ್ ಒಂದು ಡೆಫಿನೇಷನ್ ಓದ್ಕೊಂಡ್ಬಿಟ್ರೆ ಸಾಕಾಗಲ್ಲ, ಅಲ್ಲಿ ಅದರೊಳಗಡೆ ಒಂದು ಪ್ರಾಪರ್ ಮೀನಿಂಗ್ ಇರುತ್ತಲ್ವ, ಅದಕ್ಕೆ ಅದರೊಳಗಡೆ ಇರೋ ಮೀನಿಂಗ್ನ ನಾವು ತಿಳ್ಕೋಬೇಕು. ದ್ಯಾಟ್ಸ್ ವೈ ಈಚ್ ಆ್ಯಂಡ್ ಎವ್ರಿ ಲೈನ್ ಈಸ್ ಇಂಪಾರ್ಟೆಂಟ್. ಈಚ್ ಆ್ಯಂಡ್ ಎವ್ರಿ ಲೈನ್ ಅಂದರೆ ಅದರೊಳಗಡೆ ನಿಮಗೆ ಬಾಕ್ಸಲ್ಲೆಲ್ಲ ಕೊಟ್ಟಿರ್ತಾರೆ, ಸಮ್ಮರಿ ಅಂತ ಕೊಟ್ಟಿರ್ತಾರೆ ಲಾಸ್ಟಲ್ಲಿ ಮ್ಯಾಥ್ಸಲ್ಲಿ, ಮೀನ್ಸ್ ಆ ಚಾಪ್ಟ್ರಲ್ಲಿ ಏನೇನು ಬಂದಿದೆ ಅಂತೆಲ್ಲ ಕೊಟ್ಟಿರ್ತಾರೆ. ಹಾಗೆ ಮಸ್ಟ್ ಆ್ಯಂಡ್ ಶುಡ್ ಮಿಸ್ಲೇನಿಯಸ್ ಎಕ್ಸಾಂಪಲ್ಸ್ ಕೊಟ್ಟಿರ್ತಾರೆ, ಮಿಸ್ಲೇನಿಯಸ್ ಪ್ರಾಬ್ಲಮ್ಸ್ ಕೊಟ್ಟಿರ್ತಾರೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನೀವು KCET ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ತೊಗೊಂಡು ನೋಡಿ, ಎಲ್ಲ ಕಂಪ್ಯಾರಿಸನ್ ಟು NCERTನೇ ಇರುತ್ತೆ. 100% ಕಂಪ್ಯಾರಿಸನ್ ಟು NCERTನೇ. ಎಸ್ಪೆಷಲಿ ಮಿಸ್ಲೇನಿಯಸ್ ಸಹ ಇಂಪಾರ್ಟೆಂಟೇ ಅಲ್ಲಿ. ಆ ಮಿಸ್ಲೇನಿಯಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ನ ನೀವು ಸಾಲ್ವ್ ಮಾಡ್ಕೊತಾ ಬರಬೇಕು. ಸೊ ಆ ಥರ ಸಾಲ್ವ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ಎಬಿಲಿಟಿ ಬರುತ್ತೆ, ಒಂದು ಕಾನ್ಫಿಡೆನ್ಸ್ ಬರುತ್ತೆ. ನಾನು ಇಂಥ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಇದ್ದೀನಿ ಅಂದರೆ ಓಕೆ, ನಾನು ಯಾವ ಲೆವೆಲ್ಗಾದರೂ ಸಾಲ್ವ್ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಬರುತ್ತೆ. ಆ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡೋದು ಈ NCERT. ಹಾಗೆ NCERT ಎಕ್ಸಾಂಪ್ಲರ್ ಪ್ರಾಬ್ಲಮ್ಸ್ ಅದನ್ನು ಮಾತ್ರ ಮಿಸ್ ಮಾಡಬೇಡಿ, ಮಿಸ್ಲೇನಿಯಸ್ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಇಂಪಾರ್ಟೆಂಟ್ ಇನ್ NCERT ಬುಕ್. ಆ್ಯಂಡ್ ರೀಡ್ ಕಂಪ್ಲೀಟ್ ಬುಕ್. ಕಂಪ್ಲೀಟ್ ಬುಕ್ ಅಂದರೆ ಮೀನಿಂಗ್ ಏನು ನಾನು ಹೇಳಿದ್ನಲ್ವಾ, ಮಿಸ್ಲೇನಿಯಸ್ ಸಹ ಮೀನ್ಸ್ ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ವರೆಗೂ ಫುಲ್ ಸ್ಟಾಪ್ವರೆಗೂ ನೀವು ಕಂಪ್ಲೀಟಾಗಿ ಓದಿರಬೇಕು. ಮ್ಯಾಮ್ ನಾವು ಮ್ಯಾಥ್ಸನ್ನ ಯಾವ ಥರ ಓದ್ತೀವಿ ಮ್ಯಾಮ್, ಹೇಗೆ ಓದೋದು ಮ್ಯಾಮ್ ಮ್ಯಾಥ್ಸ್ನ ಅಂತ ನಿಮಗಿರುತ್ತಲ್ಲ, ನಾನು ಅದನ್ನು ಸಹ ಇನ್ಫಾರ್ಮೇಷನ್ ಕೊಟ್ಟೆ. ಒಂದು ಲೈನಲ್ಲೇ ಎಷ್ಟು ಒಳಾರ್ಥ ಇರುತ್ತೆ, ಅದರ ಇನ್ನರ್ ಮೀನಿಂಗ್ ಅನ್ನೋದು ಜಾಸ್ತಿ ಇರುತ್ತೆ. ಅದನ್ನು ತಿಳ್ಕೊಳ್ಳಿ. ಅದನ್ನು ತಿಳ್ಕೊಂಡ್ರೆ ಫಾರ್ಮುಲಾಗಿ ಹೇಗೆ, ಪ್ರಾಬ್ಲಮ್ಗೆ ಹೇಗೆ ಅಪ್ಲೈ ಮಾಡ್ಬೋದು ಅಂತ ಈಸಿಯಾಗಿ ಗೊತ್ತಾಗತ್ತೆ. ಇಲ್ಲಿ ನೆಕ್ಸ್ಟ್ಗೆ ಹಾಗಾದರೆ NCERTನೇ ಸಾಕಾ ಮ್ಯಾಮ್, ಇಷ್ಟೆಲ್ಲ ಹೇಳ್ತಾ ಇದ್ದೀರಾ NCERT ಟೆಕ್ಸ್ಟ್ ಬುಕ್ ಬಗ್ಗೆ, ಹಾಗಾದರೆ NCERT ಸಾಕಾ? ನನ್ನ ಫ್ರೆಂಡ್ ನನಗೊಂದು ರೆಫರ್ ಹೇಳಕ್ಕೆ ಹೇಳ್ತಾ ಇದ್ದಾನೆ. ನಮ್ಮ ಲೆಕ್ಚರ್ ಹೇಳ್ತಾ ಇದ್ದಾರೆ ಒಬ್ಬರು, ನಮ್ಮ ಮನೆ ಪಕ್ಕದಲ್ಲಿರೋರು ಇನ್ನೊಬ್ರು ಹೇಳ್ತಾ ಇದ್ದಾರೆ, ನಮ್ಮ ಆಂಟಿ ಅಂಕಲ್ ಒಂದು ಬುಕ್ ಹೇಳ್ತಾ ಇದ್ದಾರೆ, ನಮ್ಮ ಅಕ್ಕ ಇನ್ನೊಂದು ಬುಕ್ ಹೇಳ್ತಾ ಇದ್ದಾರೆ. ಈ ಥರ ತುಂಬ ಕ್ವೆಶನ್ಸ್ ಬರುತ್ತೆ. ನಾನು ಇಷ್ಟರಲ್ಲಿ ಯಾವ ಬುಕ್ ರೆಫರ್ ಮಾಡಲಿ ಅಂತ ಡೌಟ್ ಬರುತ್ತಲ್ಲ. ನಾನು ಇದರಲ್ಲೂ ಹಾಕಿದ್ದೀನಿ, ಬೆಸ್ಟ್ ಬುಕ್ಸ್ ಅಂತ ಹಾಕಿದ್ದೀನಿ. ಬಟ್ ಒನ್ ಥಿಂಗ್ ನೀವು ನೆನಪಿಟ್ಕೊಂಡಿರಬೇಕು, ಯಾರ್ಯಾರೋ ಹೇಳ್ತಾರೆ ಅಂತ ನೀವು ಬುಕ್ಕನ್ನ ಸೆಲೆಕ್ಟ್ ಮಾಡಬಾರ್ದು. ಫಸ್ಟ್ ಅದನ್ನು ಮೈಂಡಿಂದ ತೆಗೆದುಬಿಡಿ. ಯಾರೋ ಬಂದು ಹೇಳ್ತಾರೆ ಅಂತ ಸೆಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಈವನ್ ನಾನೇ ಆಗಿರ್ಬೋದು, ಸೆಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ಆ ಬುಕ್ಕನ್ನು ನೋಡಿ. ನೀವು ಆ ಬುಕ್ಕನ್ನು ನೋಡಿದೆ ನಿಮ್ಮ ಕಂಫರ್ಟ್ ಝೋನ್ಗೆ ಬರ್ತಾ ಇಲ್ಲ ಅದು. ಸೊ ನಿಮಗೆ ಯಾವುದೋ ಒಂದು ನಾನು ಚೆನ್ನಾಗಿರೋ ಬುಕ್ಸ್ ಹೇಳಬೇಕು ಅಂತ ಹೇಳಿಬಿಟ್ಟು ದೊಡ್ಡ ದೊಡ್ಡ ಆಥರ್ಸ್ದು ಬುಕ್ ಹೇಳಿಬಿಟ್ರೆ ನಿಮ್ಗೆ ಅದರಲ್ಲಿರೋದು ಕ್ವೆಶನ್ಸೇ ಅರ್ಥ ಆಗದೆ ಇದ್ದರೆ ವೇಸ್ಟ್ ಅಲ್ವಾ. ಹಾಗೆ KCETಗೆ ಎಷ್ಟು ಬೇಕೋ ಅಂಥ ಕ್ವೆಶನ್ಸ್ ಓದಿದ್ರೆ ಸಾಕು. ನಮಗೆ ಈಗ KCETಲ್ಲಿ ಒಂದೊಂದು ಮಕ್ಕಳಿಗೆ ಮ್ಯಾಮ್ ನನಗೆ ಇಂಥ ಕಾಲೇಜಲ್ಲಿ ಸೀಟ್ ಸಿಕ್ಕಿದ್ರೆ ಸಾಕು ಅನ್ನೋ ಇಂಟೆನ್ಷನ್ ಇರುತ್ತೆ. 100% ಇರುತ್ತಾ, ನನಗೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಯಾವುದಾದ್ರೂ ಒಂದು ನೈಸ್ ಕಾಲೇಜಲ್ಲಿ ಸೀಟ್ ಸಿಕ್ಕಿದ್ರೆ ಸಾಕು ಅಂತ. ಸೊ ಅಂಥ ಸ್ಟೂಡೆಂಟ್ಸ್ ನಾನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, NCERT ಟೆಕ್ಸ್ಟ್ ಬುಕ್, ನಾವು ಕೊಡೋ ನೋಟ್ಸ್, ಮಿಸ್ಲೇನಿಯಸ್ ಎಕ್ಸಾಂಪಲ್ ವಿತ್ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಸಾಲ್ವ್ ಮಾಡಿದ್ರೆ ಸಾಕು. 10 to 15 years ಇಟ್ಸ್ ಮೋರ್ ದ್ಯಾನ್ ಎನಫ್. ಓಕೆನಾ? ಅರ್ಥ ಆಗ್ತಾ ಇದಲ್ಲ ಇದು? ಜಸ್ಟ್ NCERT ಟೆಕ್ಸ್ಟ್ ಬುಕ್, ಮಿಸ್ಲೇನಿಯಸ್ ಎಕ್ಸಾಂಪಲ್ಸ್, ನೋಟ್ಬುಕ್ ಆ್ಯಂಡ್ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಇಷ್ಟು ಸಾಲ್ವ್ ಮಾಡಿದ್ದೀರಾ ಅಂದರೆ ನಿಮಗೆ ಗೊತ್ತಾಗತ್ತೆ ಆಲ್ರೆಡಿ. ನೀವು ಇಷ್ಟು ಸಾಲ್ವ್ ಮಾಡ್ಕೊಂಡು ಬನ್ನಿ, ನೀವು KCET ಯಾವುದಾದ್ರು ಮಾಡೆಲ್ ಪೇಪರ್ ಸಿಗುತ್ತಲ್ಲ ನಿಮಗೆ, ಅದನ್ನು ಕೂತ್ಕೊಂಡು ಸಾಲ್ವ್ ಮಾಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ, ಎಸ್ ಐ ಕ್ಯಾನ್ ಏಬಲ್ ಟು ಸಾಲ್ವ್ ಇಟ್ ಅಂತ. ಸೊ ಈ ಕೆಲಸ ಮಾಡಿ. ಇನ್ ಕೇಸ್ ನಿಮಗಿರುತ್ತೆ ನಾನು ಮ್ಯಾಥ್ಸ್ 60 out of 60 ತೆಗಿಬೇಕು ಇರುತ್ತಲ್ವಾ, 100% ಇರುತ್ತೆ. ನಾನು KCETಲ್ಲಿ ಔಟ್ ಆಫ್ ಔಟ್ ನನಗೆ ಬರಲೇಬೇಕು ಈಗ ಈ ಸಬ್ಜೆಕ್ಟಲ್ಲಿ ಅಂತ ಇರುತ್ತೆ. ಸೊ ಅಂಥ ಸ್ಟೂಡೆಂಟ್ಸ್ ಏನು ಮಾಡ್ಬೋದು, ಅಂಥ ಸ್ಟೂಡೆಂಟ್ಸ್ಗೆ ಹಾಗಂತ ಹೇಳಿ ಮತ್ತು ಇಲ್ಲಿ ನಾನು ಡಿಫರ್ ಮಾಡ್ತಾ ಇದ್ದೀನಿ ಅನ್ಕೋಬೇಡಿ ಸ್ಟೂಡೆಂಟ್ಸ್ನ. ಸೊ ಪ್ಲೀಸ್ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಈಗ ಒಂದೊಂದು ಸ್ಟೂಡೆಂಟ್ಗೆ ಒಂದೊಂದು ಗೋಲ್ ಇರುತ್ತಲ್ಲ, ಸೊ ಅದನ್ನು ಜಸ್ಟ್ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಷ್ಟೇ. ಇಲ್ಲಿ ಯಾರನ್ನೂ ನಾವು ಬೇರೆ ಥರ ನೋಡ್ತಿಲ್ಲ, ಜಸ್ಟ್ ಇನ್ಫಾರ್ಮೇಷನ್ನ ನಿಮಗೆ ತಿಳಿಸ್ಬೇಕು, ಅದಕ್ಕೆ ತಿಳಿಸ್ತಾ ಇದೆ. ಇದರಲ್ಲಿ ಬೆಸ್ಟ್ ಬುಕ್ಸ್ ನಮ್ಗೆ ಯಾವ್ದು ಬರುತ್ತೆ, ನಾನು ಹೇಳಿದೆ ಆಲ್ವೇಸ್ ಟಾಪ್ ಮೋಸ್ಟ್ ಬುಕ್ ಬಂದು NCERTನೇ ಬರುತ್ತೆ, ಕ್ಲಾಸ್ 11th and 12th, ಬಟ್ ಇನ್ಕ್ಲೂಡಿಂಗ್ ಮಿಸ್ಲೇನಿಯಸ್ ಪ್ರಾಬ್ಲಮ್ಸ್. ಮಿಸ್ಲೇನಿಯಸ್ ಪ್ರಾಬ್ಲಮ್ಸ್ ಅನ್ನೋದನ್ನ ನೀವು ಮಿಸ್ ಮಾಡಬಾರ್ದು. CET ಬೈ ಬಾಸ್ಕೋ ಪಬ್ಲಿಕೇಶನ್ಸ್, ಇದು ನೈಸ್ ಬುಕ್ಕೆ ನಿಮಗೆ. ಹಾಗೆ MCQ ಬೈ ಅಸಿತ್ ದಾಸ್ ಗುಪ್ತಾ ಬೈ ದಿನೇಶ್, ಇದು ಚೆನ್ನಾಗಿರೋ ಬುಕ್ಸೇ. ಕ್ಲಿಯರ್? ಇದರಲ್ಲಿ ನೀವು ಯಾವುದನ್ನಾದರೂ ಒಂದನ್ನು ರೆಫರ್ ಮಾಡಿ ಅದು ಸಾಕು.
ಮ್ಯಾಮ್ ನಮ್ಗೆ ಇವೆಲ್ಲ ಆಗಲ್ಲ ಮ್ಯಾಮ್. ದೀಪ್ತಿ ಪಬ್ಲಿಕೇಶನ್ಸಲ್ಲಿ ದೀಪ್ತಿ ಮತ್ತು ದಿನೇಶ್ ಪಬ್ಲಿಕೇಶನ್ಸ್ದು KCET ಪ್ರೀವಿಯಸ್ ಇಯರ್ ಕ್ವೆಶನ್ ಸಾಲ್ವ್ ಮಾಡೋ ಬುಕ್ ಸಿಗುತ್ತೆ. ನಾನು ಅದನ್ನು ಒಂದು ಹೇಳ್ತೀನಿ. ನಾನು ನೋಡಿದ್ದೀನಿ, ಅದನ್ನು ಸಹ ಒಂದು ಸತಿ ರೆಫರ್ ಮಾಡುವಾಗ ಆ ಕ್ವೆಶನ್ಸು ಸಹ ಚೆನ್ನಾಗಿದೆ. ಅಂದರೆ KCETದು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಎಲ್ಲ ಒಂದು ಕಡೆ ಕೊಟ್ಟು ಅದ್ರ ಸೊಲ್ಯೂಷನ್ಸ್ ಎಲ್ಲ ಕೊಟ್ಟಿರ್ತಾರೆ. ಇನ್ ಕೇಸ್ ಮ್ಯಾಮ್ ನಮ್ಗೆ ಇವೆಲ್ಲ ಬೇಡ ಅಂತ ಹೇಳೋ ಸ್ಟೂಡೆಂಟ್ಸ್ ದೀಪ್ತಿ ಪಬ್ಲಿಕೇಶನ್ ಆರ್ ದಿನೇಶ್ ಪಬ್ಲಿಕೇಶನ್ ವಾಲ್ಯೂಮ್ 1 ವಾಲ್ಯೂಮ್ 2 ಫಸ್ಟ್ ಇಯರ್ ಬೇರೆ ಸೆಕೆಂಡ್ ಇಯರ್ ಬೇರೆ ಬರುತ್ತೆ. ಅಪ್ರಾಕ್ಸಿಮೇಟ್ಲಿ 50 to 60 ಕ್ವಶನ್ಸ್ ಇರ್ಬೋದು ಒನ್ ಚಾಪ್ಟ್ರಲ್ಲಿ, ಐ ಥಿಂಕ್ ಸೊ. ಅದು ಜಸ್ಟ್ MCQs ಅಲ್ವಾ, ನೀವು ಅದನ್ನು ಸಾಲ್ವ್ ಮಾಡ್ಕೊತ ಬಂದರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಓಕೆನಾ? ಈಗ ಇಲ್ಲೇನು ಡೌಟ್ಸ್ ಇಲ್ಲ ಅನ್ಸುತ್ತೆ. ನೀವು NCERT ಯಾಕೆ ಓದಬೇಕು, NCERT ಸಾಕಾ, ಇದನ್ನು ಇನ್ಮೇಲೆ ಸರ್ಚ್ ಮಾಡೋಕ್ಕೆ ಹೋಗಬೇಡಿ ನೆಟ್ಟಲ್ಲಿ. ಎಲ್ಲರೂ ಒಂದೇ ಹೇಳಲ್ಲ ನಿಮಗೆ ಅಲ್ವಾ, ಬಟ್ ಇದು ಕರೆಕ್ಟ್ ಇನ್ಫಾರ್ಮೇಷನ್. ನೀವು ಬೇಕಂದರೆ ಚೆಕ್ ಮಾಡ್ಬೋದು. ಕ್ರಾಸ್ ಚೆಕ್ KCET ಪ್ರೀವಿಯಸ್ ಇಯರ್ ಕ್ವೆಶನ್ ತೊಗೊಂಡು ನೋಡಿ. ಯಾವಾಗ ಅಂದರೆ NCERT ಟೆಕ್ಸ್ಟ್ ಬುಕ್ ಓದಿದ್ಮೇಲೆ ಕೂತ್ಕೊಂಡು ಟ್ರೈ ಮಾಡಿ, ನಿಮಗೆ ಖುಷಿ ಆಗುತ್ತೆ. ಆ ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡ್ತಾ ತುಂಬ ಖುಷಿ ಆಗುತ್ತೆ. ಎಸ್, ನನಗೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಬರ್ತಾ ಇದೆ ಅಂತ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಲೈಕ್ ಆಗಿದೆ ಅನ್ಕೋತೀನಿ. ನಾವು ನೆಕ್ಸ್ಟ್ ನಿಮಗೋಸ್ಕರ ಇನ್ನೂ ಒಂದು ಹೊಸ ವಿಡಿಯೋ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಇನ್ನೂ ಒಳ್ಳೆ ಇನ್ಫಾರ್ಮೇಷನ್ನ ಕೊಡೋಕ್ಕೆ ನಾವು ಟ್ರೈ ಮಾಡ್ತೀವಿ. ಖಂಡಿತ ನಿಮಗೆ ಯೂಸ್ಫುಲ್ ಆಗಿರಬೇಕು, ಹಾಗೆ ನೀವು ಅದರಿಂದ ತುಂಬ ತಿಳ್ಕೊಳೋಂಥದ್ದೇ ಇರಬೇಕು ಅಂತ ವೀಡಿಯೋಸ್ನ ನಾವು ನಿಮಗೆ ಪೋಸ್ಟ್ ಮಾಡ್ತೀವಿ. ಆ್ಯಂಡ್ ಅಂಟಿಲ್ ದೆನ್ ಆಲ್ವೇಸ್ ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಸೋ ಮಚ್. ನಾವು ನೆಕ್ಸ್ಟ್ ಸೆಷನಲ್ಲಿ ಮತ್ತೆ ಮೀಟ್ ಮಾಡೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ ಆ್ಯಂಡ್ ಥ್ಯಾಂಕ್ ಯು.